IPL ಫೀವರ್ ಜೋರಾಗ್ತಾ ಇದೆ. ಆದರೆ RCB ಅಭಿಮಾನಿಗಳಿಗೆ ಭಾರಿ ನಿರಾಸೆ ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ RCB ಆಡಳಿತ ಮಂಡಳಿ. IPL ಹಬ್ಬ ಒಂದು ರೀತಿಯಲ್ಲಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ RCB ಮ್ಯಾನೇಜ್ಮೆಂಟ್. ನಾಳೆ ಇರುವಂತ ಮ್ಯಾಚ್ನ ಟಿಕೆಟ್ ಸಿಗ್ತಾ ಇಲ್ಲ. ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ನಲ್ಲೇ ಟಿಕೆಟ್ ಬುಕ್ ಮಾಡುವಂತೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಿಳಿಸಿತ್ತು. ಇದೀಗ ಆನ್ಲೈನ್ನಲ್ಲೂ ಕೂಡ RCB ಮ್ಯಾಚ್ನ ಟಿಕೆಟ್ ಸಿಗ್ತಾ ಇಲ್ಲ. ಸೀಟ್ ಬುಕ್ ಮಾಡೋಕೆ ಹೋದ್ರೆ ಸೀಟ್ ಬುಕ್ಡ್ ಅಂತ ಸಂದೇಶ ಬರುತ್ತೆ. ಬುಕ್ ಮೈ ಶೋನಲ್ಲೂ RCB ವರ್ಸಸ್ CSK ಬಿಟ್ಟು ಎಲ್ಲ ಮ್ಯಾಚ್ಗಳ ಟಿಕೆಟ್ ಲಭ್ಯ ಇದೆ. ಆದರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ RCB ಮ್ಯಾನೇಜ್ಮೆಂಟ್ನವರು ಅಥವಾ KSCA ಅವರು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ವೆಬ್ಸೈಟ್ನಲ್ಲಿ ಟಿಕೆಟ್ ಬಿಡ್ತಾರೆ, ಸ್ವಲ್ಪ ಹೊತ್ತಿನಲ್ಲೇ ಆ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ RCB ಅಭಿಮಾನಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಮ್ಯಾಚ್ನ ಟಿಕೆಟ್ ಸಿಗ್ತಿಲ್ಲ ಅಂತೇಳಿ. ಟಿಕೆಟ್ನ ಅನೌನ್ಸ್ ಮಾಡಿದ ಸ್ವಲ್ಪ ಹೊತ್ತಿನಲ್ಲೇ ವೆಬ್ಸೈಟ್ನಲ್ಲಿ ಟಿಕೆಟ್ ಬಿಟ್ಟಂತ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ಟಿಕೆಟ್ಗಳು ಬುಕ್ ಆಗಿಬಿಡ್ತಾ ಇವೆ. ಹೆಂಗಿದು? ಬೇರೆ ಎಲ್ಲೂ ಕೂಡ RCB ಟಿಕೆಟ್ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತೇಳಿ. ಸಂಪತ್, ಹೇಳಿದ್ರೆ ಕಳೆದ ಸೀಸನ್ನಲ್ಲಿ RCB ತಂಡ ಚಾಂಪಿಯನ್ ಆದ ನಂತರ ಟಿ ಶರ್ಟ್ಗಳಿಗೆ ಭಾರಿ ಬೇಡಿಕೆ ಉಂಟಾಗಿತ್ತು. ಅದಾದ ಬಳಿಕ ಸಹಜವಾಗಿ ಕೂಡ ಅಭಿಮಾನಿಗಳಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಏನು ಕಳೆದ ಪಂದ್ಯದಲ್ಲಿ ಒಂದು SRH ವಿರುದ್ಧ ಪಂದ್ಯದ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳು ಕೆಲವೇ ಒಂದು ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗಿತ್ತು. ಇನ್ನು IPLನಲ್ಲಿ ಒಂದು ಪ್ರತಿಷ್ಠಿತ ಪಂದ್ಯ ಅಂತ ಹೇಳಿದ್ರೆ ಅದು RCB ಮತ್ತು CSK ನಡುವಿನ ಪಂದ್ಯ, ಅದು ಕೂಡ ನಾಳೆ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಪಂದ್ಯದ ಒಂದು ಟಿಕೆಟ್ಗಳು ಕೂಡ ಏನು ಒಂದು ಅನೌನ್ಸ್ ಆದ ಕೆಲವೇ ನಿಮಿಷಗಳಲ್ಲಿ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ಅಭಿಮಾನಿಗಳು ಕೆಲವೊಂದಷ್ಟು ಜನ ಟಿಕೆಟನ್ನು ಪಡೆದುಕೊಂಡ್ರೆ ಕೆಲವಷ್ಟರಿಗೆ ಸಿಗದೇ ಇರೋಂತಹ ಕಾರಣಕ್ಕೆ ಅವರು ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಳೆದ ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿಡ್ತಿದ್ರು ಇಡೀ ರಾತ್ರಿ. ಆಗ ಮ್ಯಾನ್ಯುಯಲ್ ಆಗಿ ಟಿಕೆಟ್ಗಳನ್ನು ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಟಿಕೆಟ್ಗಳನ್ನು ತೆಗೆದುಕೊಂಡು ಅವರು ಆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರುವಂತಹದ್ದು ಕೂಡ ಮಾಡ್ತಾ ಇದ್ರು. ಅದರಿಂದ ಸಹಜವಾಗಿಯೇ ಕೂಡ ಕೆಲವೊಂದಷ್ಟು ಜನಕ್ಕೆ ಮೋಸ ಆಗ್ತಾ ಇತ್ತು. ಟಿಕೆಟ್ ಫೇಕ್ ಟಿಕೆಟ್ಗಳನ್ನು ಮಾಡಿ ಅದಕ್ಕೆ ಕೊಟ್ಟು ಜನರಿಂದ ಹಣವನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಅಲ್ಲದೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಸ್ಟೇಡಿಯಂ ಮುಂಭಾಗದಲ್ಲಿ ಬರ್ತಿದ್ರು. ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದ ಕೂಡ ಏನು ಟಿಕೆಟನ್ನು ಆನ್ಲೈನಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಸೀಸನ್ನಲ್ಲಿ ಆ ರೀತಿಯಾಗಿ ಮಾಡಿರುವಂಥದ್ದು. ಆದರೆ ಸಹಜವಾಗಿಯೇ ಕೂಡ ಅಭಿಮಾನಿಗಳಿಗೂ ಕೂಡ ನಿರಾಸೆ ಇದೆ. ಯಾಕಂದರೆ 35,000 ಕೆಪಾಸಿಟಿ ಇರುವಂಥ ಈ ಸ್ಟೇಡಿಯಂನಲ್ಲಿ ಕೆಲವೊಂದಷ್ಟು ಜನರಿಗೆ ಮಾತ್ರ ಈ ಟಿಕೆಟ್ ಸಿಗ್ತಾ ಇದೆ. ಉಳಿದಂತಹ ಅಭಿಮಾನಿಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಕೆಲವೊಂದು ಏಜೆನ್ಸಿಗಳಿಗೂ ಕೂಡ ಟಿಕೆಟ್ ಹೋಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿಯೇ ಕೂಡ ಅವರಿಗೂ ಕೂಡ ಬೇಸರ, ಕೋಪ ಎಲ್ಲವೂ ಇದೆ. ಆದರೆ ಈ ಒಂದು ಬೇಡಿಕೆ ಇರುವಂತಹ ಮ್ಯಾಚ್ಗೆ ಸಹಜವಾಗಿಯೇ ಕೂಡ ಈ ಒಂದು ಟಿಕೆಟ್ಗಳು ಏನು ಸೆಕೆಂಡ್ಗಳಲ್ಲಿ ಖಾಲಿ ಆದರೂ ಕೂಡ ಅಚ್ಚರಿ ಪಡಬೇಕಾದಂತಹ ಏನು ಇರಲಿಲ್ಲ. ಹಾಗಾಗಿ ಟಿಕೆಟ್ ಈಗ ಸೇಲ್ ಆಗಿರುವಂತಹದ್ದು, ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಿರುವಂತಹ ಖುಷಿ ಇದ್ದರೆ ಕೆಲವರಿಗೆ ಟಿಕೆಟ್ ಸಿಕ್ಕೇ ಇಲ್ಲ, ಮ್ಯಾನ್ಯುಯಲ್ ಆಗಿ ಕೂಡ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಆ ಮ್ಯಾಚ್ಗಳಿಗೆ ಏನಾದರೂ ಬದಲಾವಣೆಯನ್ನು ಮಾಡ್ತಾರೆ ಅಂತ ಕೂಡ ನೋಡಬೇಕು. ಯಾಕಂದರೆ ಈಗ ಏನು RCB ಮ್ಯಾನೇಜ್ಮೆಂಟ್ ಮತ್ತು ಪೊಲೀಸರು ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಬೇರೆ ಕಡೆ ರಾಜ್ಯಗಳ ಸ್ಟೇಡಿಯಂಗಳಲ್ಲೂ ಅಂದರೆ ಆ ಒಂದು ಮ್ಯಾಚ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪ್ಲಾನನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮ್ಯಾನ್ಯುಯಲ್ ಆಗಿ ಕೊಡ್ತಾರೆ ಅನ್ನೋಂಥದ್ದು ಕೂಡ ಡೌಟ್ ಆಗಿರುವಂಥದ್ದು. ಆನ್ಲೈನ್ನ ಮೊರೆ ಹೋಗಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಬೇರೆಯವರು ಕೂಡ ಪಾಲನೆ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕು. ಸದ್ಯ ಈ ಒಂದು ಪ್ಲಾನ್ ಕೂಡ ಈಗ RCB ಮ್ಯಾನೇಜ್ಮೆಂಟ್ ಸೇರಿದಂತೆ ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ನೆಮ್ಮದಿ ತಂದಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮ ಡೀಟೇಲ್ಸ್ಗಾಗಿ.